ಪತ್ರಕರ್ತರ ಪರಂಪರಾವಲೋಕನ ಸಂಸ್ಥೆ ಮಂಡ್ಯ ವತಿಯಿಂದ ಜ್ಞಾನಪೀಠ ದಾರ್ಶನಿಕ ಕವಿ ಸಮಾಜ ಸುಧಾರಣಾ ಸಂತ ಸಾವಿರದ ಸದಾದರ್ಶಿ ಶ್ರೀ ಕುವೆಂಪುರವರ 121ನೇ ವರ್ಷದ ಜನ್ಮಾಚರಣೆ ಪತ್ರಿಕಾ ಮಾಧ್ಯಮ ಅಂದು ಇಂದು ಮುಂದು ವಿಚಾರಮಂಥನ ಪತ್ರಿಕಾ ಮಾಧ್ಯಮ ನೆಲಗಟ್ಟಿನಿಂದ ಗೌರವಿಸಲ್ಪಟ್ಟ ಸಾಧಕ ಪತ್ರಕರ್ತರಿಗೆ ಸಂಭ್ರಮಾಭಿವಂದನೆ ಮತ್ತು ಮಂಡ್ಯ ನೆಲದ ದಿಗ್ಗಜ ಪತ್ರಕರ್ತರ ಹೆಸರಿನಲ್ಲಿ ಜಿಲ್ಲೆಯ ಸಮಾಜಮುಖ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಗಣ್ಯರು ಕಾರ್ಯಕ್ರಮವನ್ನು ರಾಗಿ ಕಣವನ್ನು ಬುಟ್ಟಿಗೆ ಹಾಕುವ ಮೂಲಕ ಉದ್ಘಾಟಿಸಿದರು. ಪತ್ರಕರ್ತರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಕೆ. ಶಿವಕುಮಾರ್ ಮಾತನಾಡಿ, ಮಾಧ್ಯಮಗಳ ಬಗ್ಗೆ ಮಾತನಾಡುವುದೆಂದರೆ ಡಿಜಿಟಲ್ ಮಾಧ್ಯಮಗಳ ಬಗ್ಗೆ ಮಾತನಾಡುವುದೆಂದೇ ಆಗಿದೆ. ಏಕೆಂದರೆ ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ ಎಂಬಿತ್ಯಾದಿ ಪ್ರತ್ಯೇಕ ಅಸ್ಮಿತೆಗಳು ಇವತ್ತು ಉಳಿದುಕೊಂಡಿಲ್ಲ. ನಾವು ಮಾಧ್ಯಮ ಸಂಗಮದ ಕಾಲದಲ್ಲಿದ್ದೇವೆ. ಪತ್ರಿಕೆ, ಟಿವಿ ಎಲ್ಲವೂ ಡಿಜಿಟಲ್ ಆಗಿವೆ. ಆನ್ಲೈನ್ ಆವೃತ್ತಿ ಇಲ್ಲದ ಪತ್ರಿಕೆ ಇಲ್ಲ ಎಂದು ಹೇಳಿದರು. ಜನರು ಡಿಜಿಟಲ್ ಅಥವಾ ಸಾಮಾಜಿಕ ಮಾಧ್ಯಮಗಳನ್ನು ಪರ್ಯಾಯ ಮಾಧ್ಯಮಗಳನ್ನಾಗಿ ಕಂಡುಕೊಳ್ಳಲು ಇರುವ ಇನ್ನೊಂದು ಪ್ರಮುಖ ಕಾರಣ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಅವರ ಕಳೆದುಕೊಂಡಿರುವ ವಿಶ್ವಾಸ. ಮುಖ್ಯವಾಹಿನಿಯ ಮಾಧ್ಯಮಗಳು ವಾಣಿಜ್ಯೀಕರಣದ ಹಿಂದೆ ಬಿದ್ದಿರುವುದು, ಹೆಚ್ಚಿನ ಓದುಗರನ್ನು ಅಥವಾ ಪ್ರೇಕ್ಷಕರನ್ನು ಸೆಳೆಯುವ ಮತ್ತು ಆ ಮೂಲಕ ಜಾಹೀರಾತು ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಅಪರಾಧ, ಹಿಂಸೆಗಳನ್ನು ವೈಭವೀಕರಿಸುತ್ತಿರುವುದು, ಅತಿಯಾದ ಸ್ಪರ್ಧೆ, ಧಾವಂತ, ಕ್ಷುಲ್ಲಕ ವಿಚಾರಗಳನ್ನು ಮಹತ್ವದ ಸುದ್ದಿಗಳೆಂಬಂತೆ ಬಿಂಬಿಸುವುದು, ಬದ್ಧತೆಯ ಕೊರತೆ, ಬಹುತೇಕ ಮಾಧ್ಯಮಗಳು ಒಂದಲ್ಲ ಒಂದು ರಾಜಕೀಯ ಅಜೆಂಡಾ ಇಟ್ಟುಕೊಂಡಿರುವುದು, ಮಾಧ್ಯಮ ಮಾಲೀಕತ್ವದಲ್ಲಿ ಹೆಚ್ಚಿರುವ ಏಕಸ್ವಾಮ್ಯತೆ ಇವೆಲ್ಲವನ್ನು ಈಗ ಜನಸಾಮಾನ್ಯರು ಅರ್ಥಮಾಡಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಮಾಧ್ಯಮಗಳ ಮೇಲೆ ವಿಶ್ವಾಸ ಕುಸಿದಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನಾವು ನಮ್ಮನ್ನೇ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಒಂದು ಕಾಲಘಟ್ಟದಲ್ಲಿ ನಾವು ಇದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವೆಲ್ಲ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ಅಂತ. ಯಾಕೆ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಒಂದು ದೊಡ್ಡ ಉದ್ದೇಶ ಇದೆ. ವಿ ಆರ್ ಆನ್ ಎ ಮಿಷನ್. ವಿ ಆರ್ ಇನ್ ಎ ಮಿಷನ್ ಅಂಡ್ ವಿ ಆರ್ ಆನ್ ಎ ಮಿಷನ್ ಟು ಬಿಲ್ಡ್ ದಿಸ್ ನೇಷನ್. ಈ ದೇಶನ ಕಟ್ಟೋದಕ್ಕೆ, ಸಮಾನತೆಯಿಂದ ಕಟ್ಟೋದಕ್ಕೆ, ಭ್ರಾತೃತ್ವದಿಂದ ಕಟ್ಟೋದಕ್ಕೆ ಪತ್ರಕರ್ತರ ಕೊಡುಗೆ ಬಹಳ ದೊಡ್ಡದಾಗಿದೆ. ಸಂವಿಧಾನ ಆಶಯಗಳೇನಿದ್ರು ಈ ದೇಶದಲ್ಲಿ 79 ವರ್ಷಗಳ ಕಾಲ ಸಾವಿರಾರು ಜಾತಿಗಳು, ನೂರಾರು ಧರ್ಮಗಳ ಮಧ್ಯೆ, ಈ ರಾಜ್ಯಗಳ ಮಧ್ಯೆ, ಭಾಷೆಗಳ ಮಧ್ಯೆ ನಾವೆಲ್ಲ ಒಟ್ಟಿಗಿದ್ದೀವಿ ಅಂತಂದ್ರೆ ಅದಕ್ಕೆ ಪತ್ರಕರ್ತರ ಕೊಡುಗೆ ಬಹಳ ಇದೆ. ಯಾವ ಕಾಲದಲ್ಲಿ ಆದಿತ್ಯ ಸರ್ಕಾರ, ಆ ಕಾಲದಲ್ಲಿ ಚೂಟಿ ಸರ್ಕಾರನ ಒಂದು ಸರಿದಾರಿ ತಗೊಂಡ್ಬಂದು ನಿಲ್ಲಿಸಿರುವಂತ ಒಂದು ದೊಡ್ಡ ಕೊಡುಗೆ ಇವತ್ತು ಪತ್ರಕರ್ತರು ಮಾಡಿದ್ದಾರೆ. ಅಂತ ಒಂದು ಪತ್ರಿಕೋದ್ಯಮಕ್ಕೆ ಕೆಟ್ಟ ತರುವಂತ ಒಂದು ಕೆಲಸ ಆಗಬಾರ್ದು. ಹೇಟ್ ಸ್ಪೀಚ್ ಬಂದಾಗ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನೆಲ್ಲ ನೋಡಿರ್ಬೇಕು. ಬಹಳ ಜನ ಪತ್ರಕರ್ತರು ನಾನು ಹೇಳಿದೆ, ಪತ್ರಕರ್ತರನ್ನ ಈ ಆಂಬಿಟ್ ಒಳಗಡೆ ತರಬೇಡಿ ಅಂತ. ಯಾಕಂದ್ರೆ ಯಾವನೋ ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ರೆವಿನ್ಯೂ ಆಫೀಸರ್ ಹೇಟ್ ಸ್ಪೀಚ್ ಏನಂತ ಡಿಸೈಡ್ ಮಾಡೋಕೆ ಅವನಿಗೆ ಕಾಮನ್ ಸೆನ್ಸ್ ಇರಲ್ಲ. ನೀವೇನಾದ್ರು ಮಾಡ್ಬೇಕಂದ್ರೆ ಒಬ್ಬಟ್ಟು ಪೆನ್ ಹಾಕ್ಬೇಕು. ಯಾರಿಂದ ಅವ್ರು ಯಾರಾದ್ರೂ ಕೂತಿದ್ರೆ ಸಿದ್ದರಾಜು ಅಂತವರು, ಚಂದ್ರಗೌಡ ಅಂತವ್ರು ಕೂತ್ಕೊಂಡ್ರೆ ಯಾವ್ದು ಹೇಟ್ ಸ್ಪೀಚ್ ಅಂತ ಡಿಸೈಡ್ ಮಾಡ್ತಾರೆ. ಅವ್ರು ಯಾರೋ IPC ನೋಡ್ಕೊಂಡ್ಬಿಟ್ಟು ಬಂದವ್ರ ಹತ್ರನೋ ಲಂಚ ಕಿತ್ಕೊಂಡು ಯಾವ ಒಂದು ಸೆಕ್ಷನ್ ಮೇಲೆ ಕಂಪ್ಲೇಂಟ್ ದಾಖಲೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ನಡೆಸೋರು ಪತ್ರಕರ್ತರ ಬಗ್ಗೆ ತೀರ್ಮಾನ ಮಾಡೋಕ್ಕಾಗುತ್ತೆ ಅಂತ ನಾನು ಇದೇ ಥರನೇ ಹೌಸಲ್ಲಿ ಕೇಳಿದ್ದೀನಿ. ಹಾಗಾಗಿ ಮುಂದಿನ ದಿನಗಳು ಬಹಳ ಕಠಿಣವಾಗಿದೆ. ಇತಿಮಿತಿಗಳಲ್ಲಿ ಭಾಷೆನ ಉಪಯೋಗಿಸೋದು ಕಲೀರಿ. ಇತಿಮಿತಿಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯಾರೋ ಒಂದು ತೇಜೋಧನೆ ಮಾಡೋದು, ಒಬ್ಬ ಸಂಘಟನೆಯ ತೇಜೋಧನೆ ಮಾಡೋದು ಮುಂದಕ್ಕೆ ಮಾಡಿದ್ರೆ ಭಾರಿ ಕಷ್ಟ ಆಗುತ್ತೆ. ಎಲ್ಲ ಬಿಜೆಪಿ ಹೊಡೆದುಕೊಂಡ್ಬಿಟ್ಟಿದ್ದಾರೆ. ನಾವು ಹೇಳಿಸಿ ಏನೋ ದ್ವೇಷ ಭಾಷೆ ವಿರುದ್ಧ, ನಾವು ಆ ಕಾಯ್ದೆ ವಿರುದ್ಧ. ನಾನು ದ್ವೇಷ ಭಾಷಣ ಮಾಡಿದ್ರೆ ನಮ್ಗೇನ್ ಮಾಡುತ್ತೆ ಕಾಯ್ದೆ? ಇವರು ಒಂದು ಕಾಯ್ದೆಗೆ ಎದುರುಬಿಟ್ರಲ್ಲ, ತಲಾಂತರದಿಂದ ಊರಾಚೆ ಹೊರಗೇರಿಗಳಲ್ಲಿ ಬಿದ್ದು ಅವ್ರಿಗೆ ಮಾಡ್ತಾ ಇರೋದ ಚಿತ್ರಹಿಂಸೆ, ಅವ್ರು ಕೊಟ್ಟಿರುವಂತ ಅವಮಾನ, ಅವ್ರು ಮಾಡಿರುವಂತ ದಬ್ಬಳಿಕೆ, ಇದನ್ನ ಯಾವತ್ತೂ ವಿಮರ್ಶೆ ಮಾಡ್ತಾ ಇಲ್ಲ. ನೂರಾರು ವರ್ಷ, ಸಾವಿರಾರು ವರ್ಷ ಶತಶತಮಾನಗಳಿಂದ ವಂಚಿತರಾದಂಥ ಜನಕ್ಕೆ ಒಂದು ಹೇಟ್ ಸ್ಪೀಚ್ಗೆ ಇವರು ಎದುರ್ಕೋಬೇಕಂದ್ರೆ ಅವ್ರು ಎಷ್ಟು ಬಯಸ್ಕೊಂಡಿರ್ಬೇಕು? ಯಾವ್ಯಾವ ಕಾರಣ ಬಯಸ್ಕೊಂಡಿರ್ಬೇಕು? ಕೂಲಿ ಲೇಟ್ ಆಗೋದ್ರೆ ಬೈಯೋದು, ಕೂಲಿ ಸ್ವಲ್ಪ ಕೂತ್ಕೊಂಡು ಬಿಡಿ ಸೇರಿದ್ರೆ ಬೈಯೋದು. ನಾನು ನೋಡಿದ್ದೀನಿ. ಲ್ಯಾಂಡ್ಲೆಸ್ ಲೇಬರರ್ಸ್ ಎಕ್ಸ್ಪ್ಲಾಯ್ಟ್ ಮಾಡಿದಷ್ಟು ಯಾರೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ. ಇವತ್ತು ಇದ್ದಕ್ಕಿದ್ದಕ್ಕೆ ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಯಾಕೆ
ಬೈಯಕ್ಕಾಗಲ್ವಲ್ಲ, ಫಾದರ್ಗಳು ಬೈಯಕ್ಕಾಗಲ್ವಲ್ಲ, ರೈತರು ಬೈಯಕ್ಕಾಗಲ್ವಲ್ಲ. ಹಂಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಕುವೆಂಪು ಅವರ 121ನೇ ಜಯಂತಿ ದಿನ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಯಾಕಂತಂದ್ರೆ ಇಲ್ಲಿ ಎಷ್ಟು ಜನ ಪತ್ರಕರ್ತರಿದ್ರು, ಬೇರೆ ಇದ್ರು ನನಗೆ ಗೊತ್ತಿಲ್ಲ. ನಾನು ಎಲ್ಲ ಕ್ಷೇತ್ರದಲ್ಲೂ ಬ್ಲ್ಯಾಕ್ ಶೀಟ್ಸ್ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು ಪತ್ರಕರ್ತ ಆಗಿರೋದ್ರಿಂದ, ಪತ್ರಿಕೋದ್ಯಮದ ಧರ್ಮ ಮತ್ತೆ ಅದರ ದೌರ್ಬಲ್ಯ ತಿಳಿಬೇಕಾಗಿರೋದ್ರಿಂದ. ಕವಿ, ಪತ್ರಕರ್ತರು ಹಾಗೂ ಕನ್ನಡ ಉಪನ್ಯಾಸಕರಾದ ಕೆಪಿ ಮೃತ್ಯುಂಜಯ ಅವರು ಪತ್ರಿಕಾ ಮಾಧ್ಯಮ ಅಂದು ಇಂದು ಮುಂದು ವಿಚಾರ ಮಂಥನದ ಕುರಿತು ಅನ್ವೇಷಿಸಿದರು. ಅರ್ಜುನನಿಗೆ ಸಮೀಕರಿಸಿ ತನ್ನ ಕಾವ್ಯ ಬರೀತಾರೆ. ಅರ್ಜುನನ ಹಾಡಿ ಹೋಗುತ್ತಾ ಬರ್ತದೆ. ಕೊನೆಗೆ ಎಲ್ಲಿ ಮುಟ್ತಾರೆ ಅಂದರೆ ಕನ್ನಡ ರಸಾಯನ ಮತ್ತೆ ಭಾರತವನ್ನು ಮಾತ್ರ ಆಡ್ತಾರೆ. ನಾನು ಈ ವಿಚಾರ ಯಾಕೆ ಚೈತನ್ಯ ಕುಮಾರ್ ಅಂತ ವಿಶ್ವದ ಹೇಳಿದ್ರು, ಈ ಕಾರ್ಯಕ್ರಮ ಲಿಂಕ್ ಮಾಡ್ತಾರೆ. ಅನಿಕೇಸರಿ ಮತ್ತು ಅರ್ಜುನನ ಹಾಡಿ ಹೋಗ್ತಾ ಇದ್ದ ಪಂಪ ಕೊನೆಗೆ ಕನ್ನಡ ರಸಾಯನ ಮತ್ತೆ ಭಾರತವನ್ನ ವಿಚಾರ ಕೇಳ್ತಾರೆ. ಇಲ್ಲಿ ಕವಿ ಚಕ್ರವರ್ತಿರಲ್ಲ ತನ್ನ ಆಶಯದ ಅಂದರೆ ಸತ್ಯಾಶಯ ಇರುವ ಬೆಳಕನ್ನ ಭೀಮನಿಗೆ ಸಮೀಕರಿಸಿ ಸಾಹಸ ಭೀಮ ವಿಜಯ ಬರೆದಾದ್ಮೇಲೆ ಮೊದಲಿಗೆ ಭೀಮನ ವರ್ಣನೆ ಮಾಡ್ತಾ ಕೊನೆಗೆ ಏನ ಅಭಿಮಾನ ಧನಂ ಸುಯೋಧನ ಅನ್ನುವ ಮಾತಿಗೆ ಬರ್ತದೆ. ಅದರ ಅರ್ಥ ಏನಂದ್ರೆ ಕವಿಗಳು ಗುಣಪಕ್ಷಪಾತಿಗಳಾಗಿರ್ತಾರೆ ಅಂತ ಅರ್ಥ. ಪತ್ರಕರ್ತರು ಕೂಡ ಗುಣಪಕ್ಷಪಾತಿಗಳಾಗಬೇಕು. ನಿಮ್ಮನ್ನು ಯಾರೋ ಸದತಾ ಇದ್ದಾರೆ, ಯಾರೋ ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ, ಆ ಕಾರಣಕ್ಕೆ ಅವರ ಹಂಗಲಿಟ್ಟುಕೊಂಡು ಅವರನ್ನು ಹಾಡಿ ಹೊಗಳುವ ಅಥವಾ ಅವರ ಪದತಲದಲ್ಲಿ ಕೂತ್ಕೊಂಡು ನೀವು ಬರವಣಿಗೆ ಮಾಡಿದ್ರೆ ನೀವು ಸದಾಕಾಲ ಬಾಳಕ್ಕೆ ಸಾಧ್ಯ ಇಲ್ಲ. ರಾಜಶಾಹಿ ಇಟ್ಟುಕೊಂಡು ಕೂಡ ರಾಜರ ಪ್ರಭುತ್ವದಲ್ಲಿ ಅವರ ಹಂಗಲಿಟ್ಟು ಕೂಡ ಆ ಹಂಗನ್ನ ಮೀರಿ ಪಂಪ ಬರೀತಾನೆ, ಆ ಹಂಗನ್ನ ದಾಟಿಕೊಂಡು ರನ್ನ ಬರೀತಾನೆ. ಅವರ ಊಟವನ್ನು, ಬಟ್ಟೆ ಬಳೆಗಳನ್ನ, ಬಿರುದು ಬಾವಲೆಗಳನ್ನ, ಅಗ್ರಹಾರಗಳನ್ನ ಅವೆಲ್ಲವನ್ನು ತಿರಸ್ಕರಿಸಿ ಗುಣಪಕ್ಷಪಾತಗಳನ್ನು ತೋರಿಸ್ತಾರೆ. ಅದು ಪಂಪ ತೋರಿಸ್ತಾನೆ, ರನ್ನ ತೋರಿಸ್ತಾನೆ. ಇದು ನಮಗೆ ಬೇಕಾಗುತ್ತೆ. ಒಬ್ಬ ರಿಯಲ್ ಜರ್ನಲಿಸ್ಟ್ ಅಂತಂದ್ರೆ ಇಂಥ ಹಂಗುಗಳನ್ನ ದಾಟ್ಕೊಂಡು ಹೋಗ್ಬೇಕು ಅಂತ. ಬಳಿಕ ಪರಂಪರಾ ಶ್ರೇಷ್ಠ ಪತ್ರಕರ್ತರ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಕೆ ಮಾಹಿಗೌಡ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಎಂ ಸಿದ್ದರಾಜು, ಮುಡಾ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಪತ್ರಕರ್ತರಾದ ಎಂಎನ್ ಯೋಗೇಶ್, ಸಂತಾನರಾಮನ್, ಕೌಡ್ಲೆ ಚನ್ನಪ್ಪ, ಕೆಆರ್ ನೀಲಕಂಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.